ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 23 ಏಪ್ರಿಲ್ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಿಯಮಗಳು ಎಂದಿನಂತೆ ನಿಮ್ಗೆ ಗೊತ್ತಿರ್ತದೆ. 25 ಪ್ರಶ್ನೆಗಳು, 10 ಸೆಕೆಂಡ್ ಕಾಲಾವಕಾಶ. ಟೆಲಿಗ್ರಾಮ್ ಹ್ಯಾಂಡಲ್ಸ್ ಇದನ್ನ ಫಾಲೋ ಮಾಡಿ. ಅಲ್ಲಿ ನಿಮಗೆ ನೋಟ್ಸ್ ಮತ್ತು PDF ನೋಟ್ಸ್ಗಳು ಅವೈಲೇಬಲ್ ಇರ್ತದೆ. 22/4/2021 ನಿನ್ನೆ ವಿಡಿಯೋದ ಒಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನ ಇವಾಗ ನೋಡ್ತಾ ಹೋಗೋಣ. ಈ ಪ್ರಶ್ನೆ ಮತ್ತು ಉತ್ತರಗಳನ್ನ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @SBK ಕನ್ನಡದಲ್ಲಿ ಫಾಲೋ ಮಾಡಿ ಪಡ್ಕೋಬಹುದು. ವಿಶ್ವಸಂಸ್ಥೆಯಲ್ಲಿ ಚೈನೀಸ್ ಭಾಷಾ ದಿನವನ್ನ ಪ್ರತಿ ವರ್ಷ 20 ಏಪ್ರಿಲ್ ಅಂದು ಆಚರಣೆ ಮಾಡ್ತಾರೆ. ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆದಂತ ಟೆಕ್ನೋ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ನ ಖ್ಯಾತ ನಟ ಆಯುಷ್ಮಾನ್ ಖುರಾನ ಅವರನ್ನ ಆಯ್ಕೆ ಮಾಡಿಕೊಂಡಿದೆ. ಕೈದಿಗಳಿಗಾಗಿ ಆನ್ಲೈನ್ ಯೋಗ ಅಧಿವೇಶನವನ್ನ ತಮಿಳುನಾಡು ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರುತ್ತೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2021ರಲ್ಲಿ ಅಗ್ರಸ್ಥಾನದಲ್ಲಿ ಜಪಾನ್ ದೇಶ ಕಂಡುಬರುತ್ತೆ. ಇತ್ತೀಚೆಗೆ ನಿಧನರಾದಂಥ ಕಜಂ ವೆಂಕಟ ಸುಬ್ಬಯ್ಯ ಅವರು ಒಬ್ಬ ಪ್ರಖ್ಯಾತ ಬರಹಗಾರರಾಗಿದ್ದರು. ಸ್ಮಾರ್ಟ್ಫೋನ್ ಇಂಡಿಯಾ ಬೀಜ ನಿಧಿ ಯೋಜನೆಯನ್ನ ಕೇಂದ್ರದ ಕೈಗಾರಿಕಾ ಮತ್ತು ರೈಲ್ವೆ ಖಾತೆ ಸಚಿವರಾದಂಥ ಪಿಯೂಷ್ ಗೋಯಲ್ ಅವರು ಪ್ರಾರಂಭ ಮಾಡಿರ್ತಾರೆ. ಕೋವಿಡ್ ಪ್ರಕರಣಗಳನ್ನ ನಿಗ್ರಹ ಮಾಡಬೇಕು ಅಂತ ರಾಜಸ್ಥಾನ ಜನ ಅನುಶಾನ್ ಪಕ್ವಾಡ ಅನ್ನೋ ಒಂದು ನೂತನ ಇನಿಷಿಯೇಟಿವ್ನ ಪ್ರಾರಂಭ ಮಾಡಿರ್ತಾರೆ. ಪರಿಸರ ಹಾನಿ ಕೃತ್ಯಗಳನ್ನ ಶಿಕ್ಷೆ ಮಾಡೋದಕ್ಕೋಸ್ಕರ ಇಕೋಸೈಡ್ ಅನ್ನೋ ಮಸೂದೆಯನ್ನು ಫ್ರಾನ್ಸ್ ದೇಶ ಜಾರಿಗೆ ತಂದಿರ್ತದೆ. ಇತ್ತೀಚೆಗೆ ಭಾರತವನ್ನ ತನ್ನ ಪ್ರಯಾಣದ ಕೆಂಪು ಪಟ್ಟಿಯಲ್ಲಿ ರೆಡ್ ಲಿಸ್ಟ್ ನಲ್ಲಿ ಸೇರಿಸಿದಂತ ದೇಶ ಯುನೈಟೆಡ್ ಕಿಂಗ್ಡಮ್ ಆಗಿರುತ್ತೆ. ಇತ್ತೀಚೆಗೆ ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಭೂಮಿಂದರ್ ಬರ್ಮನ್ ಅವರು ನಿಧನರಾಗಿದ್ದಾರೆ? ಅಸ್ಸಾಂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಭೂಮಿಂದರ್ ಬರ್ಮನ್ ಅವರು ನಿಧನರಾಗಿರ್ತಾರೆ. ಇವತ್ತು 23 ಏಪ್ರಿಲ್ ವರ್ಲ್ಡ್ ಬುಕ್ ಅಂಡ್ ಫೋಟೋಗ್ರಫಿ ದಿನವನ್ನ ಆಚರಣೆ ಮಾಡ್ತಿದೀವಿ. ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನವನ್ನ ಏಪ್ರಿಲ್ 23ನೇ ತಾರೀಕು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂದ್ರೆ ಯುನೆಸ್ಕೋದವರು ಓದುವಿಕೆ, ಪ್ರಕಟಣೆ ಮತ್ತು ಹಕ್ಕುಸ್ವಾಮ್ಯ ಅಥವಾ ಕೃತಿಸ್ವಾಮ್ಯ ಅಂತ ಕರಿತೀವಿ, ಕಾಪಿ ರೈಟ್ಸ್, ಇದನ್ನ ಉತ್ತೇಜಿಸೋದಕ್ಕೋಸ್ಕರ ವಾರ್ಷಿಕವಾಗಿ ಆಯೋಜನೆ ಮಾಡ್ತಾರೆ. ಏಪ್ರಿಲ್ 23ನ ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಪ್ರಮುಖ ಲೇಖಕರ ಜನನ ಮತ್ತು ಮರಣ. ಉದಾಹರಣೆಗೆ ವಿಲಿಯಂ ಶೇಕ್ಸ್ಪಿಯರ್ ಅವರು, ಮಿಗುಯೆಲ್ ಡಿ ಸೆವಾಂಟೆಸ್ ಅವರು, ಜೋಸೆಫ್ ಲಾ ಅವರು ಇವರೆಲ್ಲ ನಿಧನರಾದಂಥ ದಿನಾಂಕ ಏಪ್ರಿಲ್ 23. ಹಾಗೆ ಮ್ಯಾನ್ಯುಯಲ್ ಮೆಜಿಯೋ ವಲೆಜಾ ಮತ್ತು ಮಾರಿಸ್ ಜೂನ್ ಪ್ರಖ್ಯಾತ ಲೇಖಕರು ಹುಟ್ಟದಂತ ದಿನ ಏಪ್ರಿಲ್ 23. ಮೂಲತಃ ಏಪ್ರಿಲ್ 23, 1995ರಂದು ಪ್ಯಾರಿಸ್ನಲ್ಲಿ ನಡೆದಂತ ಯುನೆಸ್ಕೋದ ಸಾಮಾನ್ಯ ಸಮ್ಮೇಳನ ಈ ದಿನವನ್ನ ವಿಶ್ವ ಪುಸ್ತಕ ದಿನ ಮತ್ತು ಕೃತಿಸ್ವಾಮ್ಯ ದಿನ ಅಂತ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ತದನಂತರ ಈ ಆಚರಣೆಯನ್ನು ಮಾಡ್ಕೊಂಡು ಬರಲಾಗತ್ತೆ. ಯುನೆಸ್ಕೋದ ಮಹಾನಿರ್ದೇಶಕರು ಆಂಡ್ರೆ ಅಜೌಲೆ ಯುನೆಸ್ಕೋ ಸ್ಥಾಪನೆಯಾಗಿದ್ದು 4 ನವೆಂಬರ್ 1946ರಲ್ಲಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿ ನಾವು ಕಾಣ್ತೇವೆ. CAG ಜಿಸಿ ಮುರ್ಮು ಅವರು ಹೇಗ್ ದೇಶದ ಬಾಹ್ಯ ಲೆಕ್ಕ ಪರಿಶೋಧಕರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. CAG ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಕರಿತೀವಿ. ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಜಿಸಿ ಮುರ್ಮು ಅವರನ್ನ 2021ರಿಂದ ಪ್ರಾರಂಭವಾಗುವಂತೆ 3 ವರ್ಷಗಳ ಅವಧಿಗೆ ಹೇಗ್ ದೇಶದ ರಾಸಾಯನಿಕ ಸಶಸ್ತ್ರಗಳ ನಿಷೇಧಕ್ಕಾಗಿ ಸಂಘಟನೆಯ ರಾಜ್ಯಪಕ್ಷಗಳ ಸಮ್ಮೇಳನದಿಂದ ಬಾಹ್ಯ ಲೆಕ್ಕ ಪರಿಶೋಧಕರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಏನು ಹುದ್ದೆ ಇದೆ, ಇದು ನಮ್ಮ ಸಂವಿಧಾನದ 148ನೇ ಪರಿಚ್ಛೇದದಲ್ಲಿ ಇರತಕ್ಕಂಥ ಒಂದು ಹುದ್ದೆ ಆಗಿರ್ತದೆ. WEF ಅವರು ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕವನ್ನ ಬಿಡುಗಡೆ ಮಾಡಿದ್ದಾರೆ. 2021ರಲ್ಲಿ ಭಾರತ 87ನೇ ಸ್ಥಾನವನ್ನ ಪಡ್ಕೊಂಡಿದೆ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರಿತೀವಿ, ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ. 2021ರ ಈ ಸೂಚ್ಯಂಕದಲ್ಲಿ ಒಟ್ಟಾರೆ ಕನ್ಸಿಡರ್ ಮಾಡಿದಂತ ದೇಶಗಳು 115, ಅದರಲ್ಲಿ ಭಾರತ 87ನೇ ಸ್ಥಾನದಲ್ಲಿದೆ. ವರ್ಲ್ಡ್ ಎಕನಾಮಿಕ್ ಫೋರಂ ಈ ಒಂದು ವರದಿಯನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು. ರಾಷ್ಟ್ರಗಳು ತಮ್ಮ ಇಂಧನ ವ್ಯವಸ್ಥೆಗಳ ಪ್ರಸ್ತುತ ಕಾರ್ಯಕ್ಷಮತೆಯಲ್ಲಿ ವಿವಿಧ ಅಂಶಗಳನ್ನ ಪತ್ತೆ ಹಚ್ಚೋದಕ್ಕೆ ಆಕ್ಸೆಂಜರ್ ಅನ್ನೋ ಒಂದು ಸಂಸ್ಥೆ ಜೊತೆ ಅವರ ಸಹಯೋಗದೊಂದಿಗೆ ಈ ಒಂದು ಇಂಡೆಕ್ಸ್ ಅನ್ನು ಅವರು ಬಿಡುಗಡೆ ಮಾಡಿರ್ತಾರೆ. ಸೂಚ್ಯಂಕದ ಬಗ್ಗೆ ಹೇಳಬೇಕು ಅಂದ್ರೆ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ, ಪರಿಸರ ಸುಸ್ಥಿರತೆ, ಇಂಧನ ಸುರಕ್ಷತೆ, ಪ್ರವೇಶದ ಸೂಚಕಗಳು ಮತ್ತು ಸುರಕ್ಷಿತ ಸ್ಥಳಗಳು, ಸುಸ್ಥಿರ, ಕೈಗೆಟಕುವ ಮತ್ತು ಅಂತರ್ಗತ ಇಂಧನ ವ್ಯವಸ್ಥೆಗಳಿಗೆ ಪರಿವರ್ತನೆಗೊಳ್ಳಲು ಅದರ ಸಿದ್ಧತೆ ಎಂಬ 3 ಆಯಾಮಗಳಲ್ಲಿ 115 ದೇಶಗಳು ತಮ್ಮ ಇಂಧನ ವ್ಯವಸ್ಥೆಯ ಪ್ರಸ್ತುತ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ಮಾಡಿ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡಲಾಗಿದೆ. ಈ ಮಾನದಂಡಗಳನ್ನ ರ್ಯಾಂಕಿಂಗ್ ಅನ್ನ ಮಾಡಬೇಕಾದ್ರೆ ಈ ಮಾನದಂಡಗಳನ್ನ ಫಾಲೋ ಮಾಡಲಾಗಿದೆ, ಮೇಲೆ ಹೇಳಿರ್ತಕ್ಕಂಥ ಮಾನದಂಡಗಳನ್ನ. ಅದರಲ್ಲಿ ಒಟ್ಟಾರೆ 115 ದೇಶಗಳ
ಈ ಒಂದು ಇದರಲ್ಲಿ ಭಾಗವಹಿಸಲಾಗಿದೆ, ಕನ್ಸಿಡರ್ ಮಾಡಲಾಗಿದೆ. ಅದರಲ್ಲಿ 87ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ಹಾಗಿದ್ರೆ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ? ಸ್ವೀಡನ್ ದೇಶ ಮೊದಲನೇ ಸ್ಥಾನದಲ್ಲಿದೆ, ನಾರ್ವೆ 2ನೇ ಸ್ಥಾನದಲ್ಲಿ, ಡೆನ್ಮಾರ್ಕ್ 3, ಸ್ವಿಟ್ಜರ್ಲೆಂಡ್ 4, ಆಸ್ಟ್ರಿಯಾ 5ನೇ ಸ್ಥಾನದಲ್ಲಿದೆ. ಇನ್ನು ಉಳಿದಂತೆ ಟಾಪ್ 6, ಟಾಪ್ 7, ಟಾಪ್ 8, 9, 10 ನೀವು ನೋಡ್ಕೋಬಹುದು. ಕೊನೆ ಸ್ಥಾನದಲ್ಲಿ ಜಿಂಬಾಬ್ವೆ ದೇಶ ಇದೆ, 115ನೇ ಸ್ಥಾನ. ಸ್ವೀಡನ್ ಮೊದಲನೇ ಸ್ಥಾನ, ಜಿಂಬಾಬ್ವೆ 115, ಭಾರತ 87. ಇವು ಪ್ರಮುಖ. ಈಗ ಪ್ರಶ್ನೋತ್ತರಗಳು. ಅಂತಾರಾಷ್ಟ್ರೀಯ ತಾಯಿಯ ಬೂದಿನ, ಮದರ್ ಅರ್ತ್ ಡೇ ಅಂತ ಕರಿತೀವಿ, ಅಥವಾ ವಿಶ್ವ ಬೂದಿನ ಅಂತ ಕೂಡ ಕರಿತೀವಿ. ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ? ವೆನ್ ಇಸ್ ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ ಸೆಲೆಬ್ರೇಟ್? ನನ್ನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ನಿಮಗೆ. 22 ಏಪ್ರಿಲ್ ರಂದು ವಿಶ್ವ ಭೂದಿನವನ್ನು ಆಚರಣೆ ಮಾಡ್ತೀವಿ. 2021ರ ಥೀಮ್ ಏನು ಅಂತ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಮೆನ್ಷನ್ ಮಾಡಿ. ಇತ್ತೀಚೆಗೆ ಇಸ್ರೇಲ್ ಅತಿ ದೊಡ್ಡ ರಕ್ಷಣಾ ಖರೀದಿ ಒಪ್ಪಂದಕ್ಕೆ ಯಾವ ದೇಶದೊಂದಿಗೆ ಸಹಿ ಹಾಕಿದೆ? Recently, with which country has Israel signed the largest defense procurement agreement? ಯಾವ ದೇಶದ ಜೊತೆ ಅಂದ್ರೆ ಗ್ರೀಸ್ ದೇಶ. ಗ್ರೀಸ್ ದೇಶದ ಜೊತೆ ಭಾರತ, ಗ್ರೀಸ್ ದೇಶದ ಜೊತೆ ಇಸ್ರೇಲ್ ಅತಿ ದೊಡ್ಡ ರಕ್ಷಣಾ ಖರೀದಿ ಒಪ್ಪಂದಕ್ಕೆ ರೀಸೆಂಟ್ ಆಗಿ ಸಹಿ ಹಾಕಿರ್ತದೆ. ಗ್ರೀಸ್ನ ರಾಜಧಾನಿ ಅಥೆನ್ಸ್ ಆಗಿರುತ್ತದೆ, ಕರೆನ್ಸಿ ಯೂರೋ, ಅಧಿಕೃತ ಭಾಷೆ ಗ್ರೀಕ್, ಅಧ್ಯಕ್ಷರು ಕಟರೀನಾ ಸಕೆಲ್ಲರೋಪೌಲಾ ಹಾಗೂ ಪ್ರಧಾನಮಂತ್ರಿಗಳು ಕಿರಿಯಾಕೋಸ್. ವಿಶ್ವ ಹವಾಮಾನ ಸಂಸ್ಥೆ ಪ್ರಕಾರ ಲಾ ಸೌಫ್ರಿಯನ್ ಜ್ವಾಲಾಮುಖಿ ಸ್ಫೋಟದಿಂದ ಭಾರತಕ್ಕೆ ಯಾವ ಅನಿಲ ತಲುಪಿದೆ? ಅಕಾರ್ಡಿಂಗ್ ಟು ದ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್, ವಿಚ್ ಗ್ಯಾಸ್ ಹ್ಯಾಸ್ ರೀಚ್ಡ್ ಇಂಡಿಯಾ ಫ್ರಮ್ ದ ಲಾ? ಈ ವ್ಯಾಲ್ಕನೋ ಎರಪ್ಷನ್ ಇಂದ ಯಾವ ಒಂದು ಅನಿಲ ಇಲ್ಲಿ ಬಂದು ತಲುಪಿದೆ ಅಂತ? ಸಲ್ಫರ್ ಡೈಆಕ್ಸೈಡ್. ಇತ್ತೀಚೆಗೆ ಯಾವ ದೇಶವು ತನ್ನದೇ ಆದ ಬಾಹ್ಯಾಕಾಶ ಕೇಂದ್ರವನ್ನ ನಿರ್ಮಿಸಲು ಯೋಜಿಸುತ್ತದೆ? Which country is planning to build its own space station recently? ಪ್ರಶ್ನೆಗೆ ಸರಿಯಾದ ಉತ್ತರ ರಷ್ಯಾ. ರಷ್ಯಾದ ರಾಜಧಾನಿ ಮಾಸ್ಕೋ, ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್, ಜನಸಂಖ್ಯೆ 2019ರ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ 14.44 ಕೋಟಿ, ರಷ್ಯನ್ ರೂಬಲ್ ಕರೆನ್ಸಿ. ಇತ್ತೀಚೆಗೆ ನಿಧನರಾದಂಥ ಕಿಶೋರ್ ನಂದ್ಲಾಸ್ಕರ್ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? Recently passed away, Kishore Nandlaskar was a famous. ಸರಿಯಾದ ಉತ್ತರ, ಇವರೊಬ್ಬರು ಖ್ಯಾತ ನಟರಾಗಿದ್ದರು. ಇತ್ತೀಚೆಗೆ ಯಾವ ದೇಶದ ಪ್ರಧಾನಿ ತನ್ನ ಭಾರತದ ಭೇಟಿಯನ್ನು ಮುಂದೂಡಿದ್ದಾರೆ? Recently, which country's prime minister has postponed his visit to India? ಸರಿಯಾದ ಉತ್ತರ, ಜಪಾನ್ ದೇಶದ ಪ್ರಧಾನಮಂತ್ರಿಗಳು ಯೋಶಿಹಿಡೆ ಸುಗಾ ಅವರು ಭಾರತದ ಭೇಟಿ ನಿಗದಿಯಾಗಿತ್ತು, ಕೊರೋನಾ ಕಾರಣದಿಂದಾಗಿ ಅವರ ಭೇಟಿಯನ್ನ ಮುಂದೂಡಲಾಗಿದೆ. ಇನ್ನು ಜಪಾನ್ ದೇಶದ ಜನಸಂಖ್ಯೆ 12.63 ಕೋಟಿ. 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ ಪ್ರಧಾನಮಂತ್ರಿಗಳಂತ ನೀವು ನೋಡಿದ್ದೀರಾ, ಕರೆನ್ಸಿ ಬಂದ್ಬಿಟ್ಟು ಎನ್ ಅಂತ, ಜಪಾನೀಸ್ ಎನ್, ಅಧಿಕೃತ ಭಾಷೆ ಜಪಾನೀಸ್, ರಾಜಧಾನಿ ಟೋಕಿಯೋ. ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಸ್ತಿ ಪುನರ್ನಿರ್ಮಾಣ ಕಂಪನಿಗಳ ಕೆಲಸವನ್ನ ಪರಿಶೀಲನೆ ಮಾಡೋದಕ್ಕೆ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚನೆ ಮಾಡಿದೆ? Recently, the RBI has committed a committee under the chairmanship of which to review the world of asset reconstruction companies. ಸುದರ್ಶನ್ ಸೇನ್ ಅವರ ನೇತೃತ್ವದಲ್ಲಿ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು RBI ಫಾರ್ಮ್ ಮಾಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನಿಮಗೆ ಗೊತ್ತು, 1935ರಲ್ಲಿ ಅದು ಸ್ಥಾಪನೆ ಆಗುತ್ತೆ, 1949ರಲ್ಲಿ ರಾಷ್ಟ್ರೀಕರಣ ಆಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಕೇಂದ್ರ ಬ್ಯಾಂಕ್ ಆಗಿದ್ದು, ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರ್ತದೆ. ಭಾರತದ ರೂಪಾಯಿ ವಿತರಣೆ ಮತ್ತು ಪೂರೈಕೆ ಹಾಗೂ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ನಿಯಂತ್ರಣವನ್ನ ಇದು ಮಾಡುತ್ತೆ. ಪ್ರಸ್ತುತ ರಾಜ್ಯಪಾಲರು ಅಂದ್ರೆ ಗವರ್ನರ್, ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ 25ನೇ ಗವರ್ನರ್ ಆಗಿರ್ತಾರೆ, ಶಕ್ತಿಕಾಂತ್ ದಾಸ್. ಇತ್ತೀಚೆಗೆ ಬಿಡುಗಡೆಯಾದಂತಹ ಶಕ್ತಿ ಪರಿವರ್ತನೆ ಸೂಚ್ಯಂಕ 2021ರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ವೀಡನ್ ದೇಶ ಅಗ್ರಸ್ಥಾನದಲ್ಲಿದ್ದು, ಒಟ್ಟಾರೆ 115 ದೇಶಗಳು ಇದರಲ್ಲಿ ಭಾಗವಹಿಸಲಾಗಿತ್ತು. 115 ದೇಶಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಸ್ವೀಡನ್ ಇದೆ, ಕೊನೆ ಸ್ಥಾನದಲ್ಲಿ ಜಿಂಬಾಬ್ವೆ ಇದೆ, 87ನೇ ಸ್ಥಾನದಲ್ಲಿ ಭಾರತ ಇದೆ. ಇಲ್ಲಿ ಸ್ವೀಡನ್ ಬಗ್ಗೆ ನಾವು ಮಾತಾಡ್ತಿದ್ವಿ ಅಂದ್ರೆ ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್, ಪ್ರಧಾನಮಂತ್ರಿಗಳು ಸ್ಟೀಫನ್ ಲೋಫ್ವೆನ್ ಮತ್ತು ಕರೆನ್ಸಿ ಏನಿದೆ ಅದು ಸ್ವೀಡಿಶ್ ಕ್ರೋನಾ. ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರು ಇಡ್ರಿಸ್ ಡೆಬಿ ನಿಧನರಾಗಿದ್ದಾರೆ? Recently, the president of which country Idris Deby passed away?
ಸರಿಯಾದ ಉತ್ತರ ರಿಪಬ್ಲಿಕ್ ಆಫ್ ಚಾಡ್. ಈ ದೇಶದ ಅಧ್ಯಕ್ಷರಾದಂತಹ ಇಡ್ರಿಸ್ ಡೆಬಿ ನಿಧನರಾಗುತ್ತಾರೆ. ಇತ್ತೀಚೆಗೆ ನಾಸಾದ ಚಿಕಣಿ ರೋಬೋಟಿಕ್ ಹೆಲಿಕಾಪ್ಟರ್ ಇಗ್ನಿಟಿ ಯಾವ ಗ್ರಹದಲ್ಲಿ ಯಶಸ್ವಿ ಹಾರಾಟವನ್ನು ನಡೆಸಿದೆ? ರೀಸೆಂಟ್ಲಿ ಆನ್ ವಿಚ್ ಪ್ಲಾನೆಟ್ ಹ್ಯಾಸ್ ನಾಸಾಸ್ ಮಿನಿಚರ್ ರೋಬೋಟಿಕ್ ಹೆಲಿಕಾಪ್ಟರ್ ಇಗ್ನಿಟಿ ಮೇಡ್ ಎ ಸಕ್ಸಸ್ಫುಲ್ ಫ್ಲೈಟ್? ಇಂಪಾರ್ಟೆಂಟ್ ಕ್ವಶನ್ ಇದು. ಮಂಗಳ ಗ್ರಹ ಸರಿಯಾದಂತ ಉತ್ತರ. ಇತ್ತೀಚೆಗೆ covidggn.com ಪೋರ್ಟಲ್ನ ಯಾರು ಪ್ರಾರಂಭ ಮಾಡಿದ್ದಾರೆ? ಹೂ ಹ್ಯಾಸ್ ರೀಸೆಂಟ್ಲಿ ಲಾಂಚ್ಡ್ covidggn.com ಪೋರ್ಟಲ್? ಸೊ ಈ ಪೋರ್ಟಲ್ನ ಗುರುಗ್ರಾಮದಲ್ಲಿ ಪ್ರಾರಂಭ ಮಾಡಲಾಗುತ್ತದೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಯಾವ ದೇಶದಲ್ಲಿ ಕದನ ವಿರಾಮ ಒಪ್ಪಂದವನ್ನ ಜಾರಿಗೆ ತರಲು ಒಪ್ಪಿಕೊಂಡಿದೆ? ರೀಸೆಂಟ್ಲಿ ದ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ has agreed to implement the ceasefire agreement in which country? ಲಿಬಿಯಾ ದೇಶ. ಲಿಬಿಯಾ ದೇಶದ ರಾಜಧಾನಿ ಟ್ರಿಪೋಲಿ, ಕರೆನ್ಸಿ ದಿನಾರ್, ಜನಸಂಖ್ಯೆ 67.8 ಲಕ್ಷ 2019ರ ವರದಿ ಪ್ರಕಾರ. ಅಬ್ದುಲ್ ಹಮೀದ್ ಡಿಬೇಬೆ ಪ್ರಧಾನಮಂತ್ರಿಗಳು. ಇತ್ತೀಚೆಗೆ ಕೇರ್ ರೇಟಿಂಗ್ಸ್ ಭಾರತದ ಜಿಡಿಪಿ ಬೆಳವಣಿಗೆಯ ದರವನ್ನ ವಾರ್ಷಿಕ ವರ್ಷ ಫೈನಾನ್ಷಿಯಲ್ ಇಯರ್ 2022ರಲ್ಲಿ ಶೇಕಡವಾರ ಎಷ್ಟು ಅಂತ ಅಂದಾಜು ಮಾಡಿದೆ? F22 ಅಂದ್ರೆ ಫೈನಾನ್ಷಿಯಲ್ ಇಯರ್ 22 ಅಂತ. ಸರಿಯಾದ ಉತ್ತರ 10.2%. ಯುಕೆ ಇತ್ತೀಚೆಗೆ ಕಂಡುಹಿಡಿದಂತ ನೂತನ ಡಿಜಿಟಲ್ ಕರೆನ್ಸಿಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ನ್ಯೂ ಡಿಜಿಟಲ್ ಕರೆನ್ಸಿ ರೀಸೆಂಟ್ಲಿ ಡಿಸ್ಕವರ್ಡ್ ಬೈ ದ ಯುಕೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಬಿಟ್ಕಾಯಿನ್. ಯುಕೆದು ಕರೆನ್ಸಿ ಆಲ್ರೆಡಿ ನಿಮಗೆ ಗೊತ್ತಿದೆ, ಪೌಂಡ್ ಸ್ಟೈಲಿಂಗ್ ಅಂತ ಯುಕೆದು ಕರೆನ್ಸಿ. ರಾಜಧಾನಿ ಲಂಡನ್. ಬೋರಿಸ್ ಜಾನ್ಸನ್ ಪ್ರಧಾನಮಂತ್ರಿ. ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವವನ್ನ ಅಂಗೀಕಾರ ಮಾಡದಂತ ಮೊದಲ ದೇಶ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಈ ವರ್ಷದ ಪರೀಕ್ಷೆಗಳಲ್ಲಿ ನಿರೀಕ್ಷೆ ಮಾಡಬಹುದು. ರೀಜನಲ್ ಕಾಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ RCEP ಅಂತ ಕೇಳಿರ್ತೀರ. ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡಂತ ಅಥವಾ ಅಡಾಪ್ಟ್ ಮಾಡ್ಕೊಂಡಂತ ಮೊಟ್ಟ ಮೊದಲನೇ ದೇಶ ಸಿಂಗಪುರ್. ಇಂಪಾರ್ಟೆಂಟ್. ಸಿಂಗಪುರ್ನ ಅಧ್ಯಕ್ಷರು ಹಲಿಮಾ ಯಾಕೂಬ್, ಪ್ರಧಾನಮಂತ್ರಿಗಳು ಅಲಿ ಹಿನ್ಸಾನ್ ಯುಂಗ್. ಭಾರತೀಯ ತೆರಿಗೆ ಪ್ರಾಧಿಕಾರಕ್ಕೆ ವ್ಯಕ್ತಿಗಳು ಮಾಡಿದ ವಹಿವಾಟಿನ ನಿಖರ ಮಾಹಿತಿಯನ್ನ ಒದಗಿಸುವ ವರದಿಯನ್ನ ಬಿಡುಗಡೆ ಮಾಡಿದಂತ ಭಾರತದ ಮೊಟ್ಟ ಮೊದಲ ಕ್ರಿಪ್ಟೋ ಕರೆನ್ಸಿ ವಿನಿಮಯ ಯಾವುದು? ಸರಿಯಾದಂತ ಉತ್ತರ ಬೈಟೆಕ್ಸ್. ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? ನೆನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಡೀಟೇಲ್ ಆಗಿ. ನಾಗರಿಕ ದಿನವನ್ನ ಯಾಕೆ ಆಚರಣೆ ಮಾಡ್ತೀವಿ, ಯಾವಾಗ ಆಚರಣೆ ಮಾಡ್ತೀವಿ ಅಂತ. ಸರಿಯಾದ ಉತ್ತರ ಏಪ್ರಿಲ್ 21. ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜಿಸಲು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದೊಂದಿಗೆ ಯಾವ ಸಂಸ್ಥೆ ಒಪ್ಪಂದಕ್ಕೆ ಸಹಿ ಹಾಕಿದೆ? IIT ಖರಗ್ಪುರ. ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ನಿಂದ 6 ತಿಂಗಳವರೆಗೆ ಎಷ್ಟು ವೈದ್ಯಕೀಯ ಸಾಧನಗಳು ಇತ್ತೀಚೆಗೆ ಪರವಾನಗಿ ವಿಸ್ತರಣೆಯನ್ನು ಪಡೆದುಕೊಂಡಿವೆ? ಸರಿಯಾದ ಉತ್ತರ 8 ಸಾಧನೆಗಳು. ಆರ್ಟಿಕಲ್ 44ರ ಅಡಿಯಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಒಂದಾದ ಏಕರೂಪದ ನಾಗರಿಕ ಸಂಹಿತೆಯನ್ನ ಹೊಂದಿರುವ ಏಕೈಕ ರಾಜ್ಯ ಯಾವುದು? ಸರಿಯಾದ ಉತ್ತರ ಗೋವಾ. ಲಿಂಗ ಸಂಬಂಧಿತ ಮಧ್ಯಸ್ಥಿಕೆಗಳಾದ ಲಿಂಗ ಸಂವಾದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನ ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ? ಜೆಂಡರ್ ಇಂಟರಾಕ್ಷನ್ ಅಂತ ಕರಿತೀವಿ. ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಏಪ್ರಿಲ್ 2021ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತ ವೈದ್ಯವೋಲು ನರಸಿಂಹ ಇವರು ನಿಧನರಾಗಿರ್ತಾರೆ. ಇವರು ಈ ಹಿಂದೆ ಯಾವ ಒಂದು ಸರ್ಕಾರಿ ಹುದ್ದೆಯನ್ನ ಹೊಂದಿದ್ರು ಅಂತ ಪ್ರಶ್ನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಗವರ್ನರ್ ಆಗಿ ಕೆಲಸ ಮಾಡಿರ್ತಾರೆ. ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನ ಏಪ್ರಿಲ್ 21ರಂದು ಆಚರಣೆ ಮಾಡಲಾಗುತ್ತದೆ. ಈ ದಿನವು ಯಾವ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಸೂಚಿಸುತ್ತದೆ ಭಾರತಕ್ಕೆ ಸಂಬಂಧಪಟ್ಟಂಗೆ?
ಸರ್ದಾರ್ ವಲ್ಲಭಾಯಿ ಪಟೇಲರು. ಇತ್ತೀಚೆಗೆ ನಿಧನರಾದಂಥ ಚಾರ್ಲ್ಸ್ ಚಕ್ ಗೆಸ್ಕೆ ಅವರು ಯಾವ ಕಂಪನಿಯ ಸಹ ಸಂಸ್ಥಾಪಕರಾಗಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದಂತಹ ಉತ್ತರ ಅಡೋಬೆ ಕಂಪನಿಯ ಮುಖ್ಯಸ್ಥರಾಗಿರ್ತಾರೆ. ಸೊ ನಿನ್ನೆ ಪ್ರಶ್ನೆ, ವೆಸ್ಟರ್ನ್ ಕ್ರಿಕೆಟಿಗರ 2021ನ ಆವೃತ್ತಿಯಲ್ಲಿ ವಿಶ್ವದ ಪ್ರಮುಖ ಪುರುಷ ಕ್ರಿಕೆಟಿಗ ಎಂದು ಹೆಸರಿಸಲ್ಪಟ್ಟಂತವರು ಬೆನ್ ಸ್ಟೋಕ್ಸ್, ಇಂಗ್ಲೆಂಡ್ ತಂಡದ ಆಟಗಾರ. ಇವತ್ತಿನ ಪ್ರಶ್ನೆ, ತನ್ನ ವ್ಯವಹಾರದ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ವರದಿ ಮಾಡೋದಕ್ಕೆ ಹಣಕಾಸು ವಲಯಕ್ಕೆ ಹವಾಮಾನ ಬದಲಾವಣೆಯ ಶಾಸನಗಳನ್ನು ಪರಿಚಯ ಮಾಡಿದಂಥ ವಿಶ್ವದ ಮೊದಲ ದೇಶ ಯಾವುದು? ನ್ಯೂಜಿಲೆಂಡ್, ರಷ್ಯಾ, ಸಿಂಗಪುರ್, ವಿಯೆಟ್ನಾಂ. ನಿಮ್ಮ ಉತ್ತರವನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗಿ ಏಪ್ರಿಲ್ ತಿಂಗಳ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಜೊತೆ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇರುತ್ತೆ, ಫಾಲೋ ಮಾಡ್ಬೋದು. ಇನ್ನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಪ್ಲೇಲಿಸ್ಟ್ ಸಿಗುತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ, ಅದನ್ನು ಕ್ಲಿಕ್ ಮಾಡಿ ಉಳಿದಂಥ ವಿಡಿಯೋಗಳನ್ನು ನೀವು ನೋಡ್ಬೋದಾಗಿರ್ತದೆ. ಅಫಿಷಿಯಲ್ ವೆಬ್ಸೈಟ್ ಆದ spkkannada.com ಹೋಗಿ ಸಂಪೂರ್ಣ ಮಾಹಿತಿ ಅಂದರೆ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನುಳಿದಂತೆ ಟೆಲಿಗ್ರಾಮ್ನ ಫಾಲೋ ಮಾಡಿದ್ರೆ ಇಮಿಡಿಯೇಟ್ ಅಪ್ಡೇಟ್ಸ್ ಮತ್ತು ಆರ್ಟಿಕಲ್ಸ್ ಏನಿರ್ತವೆ, ಆ ದಿನದ ಪ್ರಮುಖವಾದಂಥ ಆರ್ಟಿಕಲ್ಸ್ ಏನಿರ್ತವೆ ಅದನ್ನು ನಿಮಗೆ ಅಲ್ಲಿ ಶೇರ್ ಮಾಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.